ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನನ್ನ ಲಾಗಲ್ಲಿ ನಾನು ಪುದೀನ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ತಲೆನೋವು ಬೆಳಗ್ಗೆ ಇದ್ದರೆ ಏನು ಮಾಡೋದಪ್ಪ ಅಂತ ಯೋಚನೆ ಇರುತ್ತಲ್ವ. ಸೊ ಅಂಥ ಟೈಮಲ್ಲಿ ಬೇಗನೆ ಮಾಡ್ಕೋಬೋದು. ಇದನ್ನು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ 10-12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟನ್ನು ನೀವು ತೊಗೋಬೋದು. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರೋಣ. ಲೈಟಾಗಿ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಬಿಡಿ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಹೇಗಿದೆ ಅಂತ. ಈಗ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಮಸಾಲೆನ ನಾನು ಹಾಕ್ತಾಯಿಲ್ಲ. ಅಂದರೆ ಪಲಾವ್ ಎಲೆ ಆಗಿರ್ಬೋದು, ಇಲ್ಲ ಅದಕ್ಕೆ ಬೇಕಾಗಿರುವಂತಹ ಹೂಗಳಾಗಿರ್ಬೋದು, ಅದನ್ನೆಲ್ಲ ಹಾಕ್ತಾಯಿಲ್ಲ. ಲೈಟಾಗಿ ಸಿಂಪಲಾಗಿ ಲೈಟ್ ಮಸಾಲೆಯಲ್ಲಿ ಮಾಡ್ತಿರುವಂತಹ ಪುದೀನ ರೈಸ್. ಸೊ ಮೊದಲಿಗೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಇಂಚು ಚಕ್ಕೆ, 2 ಲವಂಗ, 2 ಏಲಕ್ಕಿ ಹಾಕಿ ಫ್ರೈ ಮಾಡಾದಮೇಲೆ ಅದ್ರಿಗೆ ಬೇಕಾಗಿರುವಂತಹ ಈಗ ನೋಡಿ 2 ಚಕ್ಕೆ ಹಾಕಿದ್ದೀನಿ, ಅದ್ರ ಜೊತೆಗೆ 2 ಲವಂಗ, ಅದ್ರ ಜೊತೆಗೆ 2 ಏಲಕ್ಕಿ, ಇಷ್ಟು ಹಾಕಿ ಫ್ರೈ ಮಾಡ್ತೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಈರುಳ್ಳಿನ, ಅದನ್ನು ಸಹ ಹಾಕಿ ಫ್ರೈ ಮಾಡಬೇಕು. ಸೊ ಫ್ರೈ ಮಾಡಬೇಕಾದ್ರೆ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಇಲ್ಲಿ ಏನೂ ಆ್ಯಡ್ ಬೇಡ, ಸಿಂಪಲ್ಲಾಗಿ ಮಾಡುವಂತಹ ಪುದೀನ ರೈಸ್ ಇದು. ಈಗ ಬನ್ನಿ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿಗೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೆ ಈರುಳ್ಳಿನ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಲೈಟಾಗಿ ಫ್ರೈ ಮಾಡಿ. ಕೆಂಪಗಾಗಬೇಕದು, ಸ್ವಲ್ಪ ಕೆಂಪಿಗೆ ಅಂದರೆ ಜಾಸ್ತಿ ಕೆಂಪಗಲ್ಲ, ಸ್ವಲ್ಪ ಕೆಂಪಗಾದರೆ ಸಾಕು. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋ ನೋಡೋರು ಪೂರ್ತಿ ವಿಡಿಯೋನ ನೋಡಿ, ಅರ್ಧ ವಿಡಿಯೋ ನೋಡಿ ಕಟ್ ಮಾಡಿಬಿಡಿ, ಓಕೆನಾ? ಸೊ ಬೋರ್ ಅಂತ ಅನ್ಸಿದ್ರೆ ಮತ್ತೆ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ನೀವು ನೋಡ್ಬೋದು. ಹಾಗೆ ಇಲ್ಲಿ ಒಂದು ಕಡೆ ನಾನು ಅಕ್ಕಿನ ತೊಳೆದು ನೀರು ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ತೊಗೊಂಡು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿ ನೆನೆಸಲ್ಲ ನಾನು. ಆ ಕ್ಷಣಕ್ಕೆ ಏನು ಮಾಡಬೇಕು ಆವಾಗಲೇ ನಾನು ಅಕ್ಕಿ ತೊಳೆದು ಇಟ್ಕೊಳ್ಳೋದು. ಸೊ ಈಗ ನೋಡಿ, ಈರುಳ್ಳಿ ಫ್ರೈ ಆಗ್ತಿದೆ ಅಲ್ವಾ, ಕೆಂಪಗಾಗಿರೋದು ಕಾಣ್ತಾ ಇದೆ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಪುದೀನ ಮಸಾಲೆ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಗ್ರೀನಾಗಿದೆ ಅಲ್ವಾ. ಸೊ ಇದರಲ್ಲಿ ಏನಿಲ್ಲ, ಪುದೀನ ಸ್ವಲ್ಪ ಜಾಸ್ತಿ, ಕೊತ್ತಂಬರಿ ಸ್ವಲ್ಪ ಕಮ್ಮಿ ಅಷ್ಟೇ. ಈ ಥರ ಲೈಟಾಗಿ ಪುದೀನ ಇದೆ ಮನೇಲಿ ಅಂದಾಗ ಈ ಥರ ಪುದೀನ ರೈಸ್ನ ಮಾಡ್ಕೋಬೋದು. ನೋಡಿ, ಎಣ್ಣೆಲೇ ಅದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡಿ. ನೋಡಿ ಈ ರೀತಿ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು ನಮ್ಮ ಮನೇಲಿ ಪುದೀನ ರೈಸು. ನೀವು ನಾಳೆ ಈ ವಿಡಿಯೋನ ನೋಡಿ ಪುದೀನ ರೈಸ್ನ ಮಾಡ್ಕೊತೀನಿ, ಓಕೆನಾ? ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಮತ್ತೆ ಇನ್ನೊಂದು ಸತಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟೇ. ಫ್ರೈ ಮಾಡಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಸಹ ನಾವು ಮಿಕ್ಸ್ ಕೊಡ್ತಾ ಇರಬೇಕು. ಅಷ್ಟರಲ್ಲಿ ಒಂದು ಟೊಮೊಟೊನ ರುಬ್ಕೊಂಡು ಬಂದ್ಬಿಡೋಣ. ಇಲ್ಲಿ ನಾನು ಕಟ್ ಮಾಡಿ ಹಾಕ್ಕೊಳ್ಳಲ್ಲ, ಒಂದು ಟೊಮೊಟೊ ಹಾಗೆ ಗ್ರೈಂಡ್ ಮಾಡಿ ಅದನ್ನು ನಾನು ಪುದೀನ ರೈಸ್ಗೆ ಸೇರಿಸ್ಕೊತೀನಿ. ನೋಡಿ, ಅದು ಅದೇ ಜಾರಲ್ಲಿ ನಾವು ತೊಳೆದಿರೋದ್ರಿಂದ ಆ ಕಲರ್ ಬಂದಿದೆ ಅಷ್ಟೇ. 1 ಟೊಮೊಟೊ ಅಷ್ಟೇ, ಎಕ್ಸ್ಟ್ರಾ ಏನು ಬೇಡ. ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಈ ಥರ ಗ್ರೈಂಡ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಯಾರೆಲ್ಲ ಸೀರೆ ವ್ಲಾಗು ಹಾಗೆ ಬ್ಲೌಸ್ ಡಿಸೈನ್ ವ್ಲಾಗ್ ನೋಡಿಲ್ಲ, ದಯವಿಟ್ಟು ನನ್ನ ಇಂದಿನ ಪ್ರೀವಿಯಸ್ ವೀಡಿಯೋಗಳಲ್ಲಿ ಬ್ಲೌಸ್ ಡಿಸೈನು ಹಾಗೆ ಸೀರೆ ವ್ಲಾಗ್ ಇದೆ, ಎಲ್ಲರೂ ನೋಡಿ. ನಿಮಗೂ ಸಹ ವ್ಲಾಗ್ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಬೇರೆ ಏನೂ ಸೇರಿಸಲ್ಲ, ನಾನು ಲೈಟಾಗಿ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಅಷ್ಟೇ, ಸ್ವಲ್ಪ. ನೋಡಿ ಈ ರೀತಿ ಗರಂ ಮಸಾಲಾನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋಣ. ಬೇರೆ ಖಾರದ ಪುಡಿ ಹಾಗೆ ಎಕ್ಸ್ಟ್ರಾ ಧನಿಯಾ ಪುಡಿ ಏನೂ ಹಾಕ್ತಾಯಿಲ್ಲ ನಾನು, ಇಷ್ಟೇ. ನೋಡಿ ಈ ರೀತಿ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇವಾಗ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲಿಗೆ ಅಕ್ಕಿ ತೊಳೆದಾದ್ಮೇಲೆ ಎಷ್ಟು ಬೇಕು ನೀರು ಅಷ್ಟೇ ಮೆಜರ್ಮೆಂಟ್ನ ತೊಗೊಬಿಡ್ತೀನಿ ನಾನು. ನೋಡಿ ಈ ರೀತಿ ಕನ್ಸಿಸ್ಟೆಂಟ್ ಬಂದರೆ ಇಲ್ಲಿ ಮತ್ತೆ ನಾನು ಯಾವುದೇ ಉಪ್ಪು ಸೇರಿಸಲ್ಲ, ಯಾಕಂದರೆ ಆಲ್ರೆಡಿ ಉಪ್ಪನ್ನ ನಾನು ಹಾಕಿದ್ದೀನಿ. ಈಗ 2 ವಿಜಿಲ್ನ ಬರ್ಸೋಣ. ಸೊ ವಿಜಿಲ್ ಬಂದಾಯಿತು. ಹೇಗೆ ಕಾಣ್ತಾ ಇದೆ ನೋಡಿ, ಪುದೀನ ರೈಸ್ ಸೂಪರ್ ಅಲ್ಲ. ಸೊ ನೋಡೋಕ್ಕೆ ಗ್ರೀನಾಗಿದೆ, ತುಂಬ ಟೇಸ್ಟಿಯಾಗಿದೆ ಅಂತಲೇ ಹೇಳ್ಬೋದು.
ಸೊ ನೀವು ಸಹ ಮನೇಲಿ ಮಾಡ್ಕೊಂಡು ತಿನ್ನಿ, ಇಷ್ಟ ಆಗುತ್ತೆ, ನೀವು ಇಷ್ಟಪಡ್ತೀರಾ ಅಂತ ಭಾವಿಸ್ತೀನಿ. ಬೆಳಗಿನ ತಿಂಡಿ ಕ್ವಿಕ್ಕಾಗಿ ಹಾಕಬೇಕು, ಸ್ಕೂಲ್ ಬಾಕ್ಸ್ಗೆ ಲೈಟಾಗಿ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ರೆಸಿಪೀಸ್ನ ಫಾಲೋ ಮಾಡಿ. ಓಕೆನಾ? ಎಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ಪ್ರತಿಯೊಬ್ಬರೂ ಸಹ ಕಮೆಂಟ್ ಬಾಕ್ಸ್ ಇರುತ್ತಲ್ವ, ನಿಮ್ಮ ಕಮೆಂಟ್ನ ಯಾವುದೇ ಯೂಟ್ಯೂಬ್ ಬ್ಲಾಗರ್ ಆಗಿರಲಿ ಅವ್ರಿಗೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ನಿಮ್ಮ ಒಪಿನಿಯನ್ನ. ಅವ್ರಿಗೂ ಸಹ ಖುಷಿಯಾಗುತ್ತಲ್ವ. ನೀವೇನೂ ಕಳಿಸಿಲ್ಲ, ಸುಮ್ಮನೆ ನಾನು ನೋಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮಗಿರಲ್ಲ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರೆ ಅವನು ಮಾಡಿದ್ದಾರೆ, ನೋಡಿದ್ದಾರೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಲ್ವಾ. ಸೊ ನೋಡಿ, ಕಲರ್ಫುಲ್ ಆಗಿರುವಂತಹ ಪುದೀನ ರೈಸ್ ರೆಡಿ ಆಯಿತು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಖುಷಿಯಾಗಿರಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಈ ರೆಸಿಪಿ ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದೆ ನನ್ನ ಮಗ ತರಲೆ ಲಾಗ್ ಬರುತ್ತೆ ನೋಡಿ, ಚೀಕು ಹೇಗೆ ತರಲೆ ಮಾಡ್ತಾನೆ, ನಾಟಕ ಮಾಡ್ತಾನೆ ಅನ್ನೋದು ಇವಾಗ ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ನೋಡಿ ಎಷ್ಟು ಡ್ರಾಮಾ, ಕ್ಯಾಮ್ರಾ ಇಟ್ಟರೆ ಒಂಥರ ಪೋಸ್ ಕೊಡ್ತಾನೆ ನೋಡಿ. ಇದು ಕ್ಯಾಮ್ರಾ ಆನ್ ಇದ್ದಾಗ, ಸುಮ್ಮನೆ ನಾನು ಕ್ಯಾಮ್ರಾ ಕ್ಲೋಸ್ ಇದ್ದಾಗ ನೋಡಿ ಕದ್ದು ಮುಚ್ಕೊಂಡು ಕೂತಿರ್ತಾನೆ. ಹೀಗೆ ಕ್ಯಾಮ್ರಾ ಕ್ಲೋಸ್ ಆಗೋಯ್ತು ಅಂತೀನಿ ಎದೊಳ್ತಾನೆ. ಸಿಕ್ಕಾಪಟ್ಟೆ ತರಲೆ ಆಗ್ಬಿಟ್ಟಿದ್ದಾನೆ ನೋಡಿ. ಇದು ಕ್ಯಾಮ್ರಾ ಕ್ಲೋಸ್ ಅಂತ ನೋಡಿರ್ತಾನೆ ನೋಡಿ ಹೇಗೆ ನೋಡ್ತಾನೆ ಅನ್ನೋದನ್ನ. ಎಷ್ಟು ತರಲೆ ಮಾಡ್ತಾನೆ ಅಂತ ಹೇಳಿದ್ರೆ ಸಾಕಾಗೂ ಇರುತ್ತೆ ನಮಗಂದು ಮಾಡ್ತಾ ಇದ್ದಾನೆ. ಸೊ ಮಕ್ಕಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಹಾಗೆ ಮಕ್ಕಳಿದ್ರೆ ಅಷ್ಟೇ ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ ನೋಡಿ. ಈಗ ಮತ್ತೆ ಕ್ಯಾಮ್ರಾ ಆನ್ ಆಯಿತು ಅಂತ ಮತ್ತೆ ಬಂದ. ಈ ರೀತಿಯೇ ನಮ್ಮ ಟೈಮ್ ಹೇಗೆ ಬೆಳಗ್ಗೆಯಿಂದ ಸಂಜೆ ಕಳೆದೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ನಿಮಗೂ ಸಹ ಈ ಕ್ಲಿಪ್ಪಿಂಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.